ಇಲ್ಲಿ ಯಾಕೋ ಮೊಬೈಲ್ ಹೊಡೆದಾಗ್ತಾ ಇದೀಯಾ? ಇನ್ನೇನು ಗುರು ಮಾಡೋದು? ಈ ಇ ಎಮ್ ಐ ಅವರು ಹುಚ್ಚೋದಕ್ಕೂ ಬಿಡ್ತಾ ಇಲ್ಲ. ಇ ಎಮ್ ಐ ಬಗ್ಗೆ ಗೊತ್ತಿಲ್ದಿರ ಮೊಬೈಲ್ ಇಸ್ಕೊಂಡಾ? ಹೌದು. ಸೊ ನೀವು ಇ ಎಮ್ ಐಯಲ್ಲಿ ಮೊಬೈಲ್ ತಗೋಬೇಕಂತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಸ್ಮಾಲ್ ಎಮೋಷ್ನಲ್ ಸ್ಟೋರಿ ಒಂದು ಹೇಳ್ಬಿಡ್ತೀನಿ, ಕೇಳಿಬಿಡಿ ದಯವಿಟ್ಟು. ಒಂದು ಹಳ್ಳಿಯಲ್ಲಿ ಸತೀಶ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಂತೆ. ಸೊ ಅವ್ರಿಗೆ ಒಬ್ಬ ಮಗ ಇದ್ದಂತೆ. ಅವರು ಕೂಲಿ ಕೆಲಸ ಮಾಡಿಕೊಂಡು ತನ್ನ ಹೆಂಡತಿನ ಹಾಗೂ ತನ್ನ ಮಗನ್ನ ಸಾಕ್ತಾ ಇದ್ರಂತೆ. ಅವ್ರ ಮಗ 10th ಆಗಿದ್ನಂತೆ. ಅವ್ರ ಮಗಗೆ ಅವ್ರ ತಂದೆ ಹೇಳಿರ್ತಾರೆ, ನೀನೇನಾದರೂ 10th ಪಾಸ್ ಆದರೆ ಒಂದು ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಯಾಕಂದರೆ 10th ಬೋರ್ಡ್ ಎಕ್ಸಾಮ್ ಆಗಿರೋದ್ರಿಂದ ನಮ್ಮ ಹಳ್ಳಿಯಲ್ಲಿ 10th ಅಂದರೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಬಟ್ ಇವಾಗಲ್ಲ, ನಮ್ಮ ಕಾಲದಲ್ಲಿತ್ತು. ಇವಾಗ 13 ಮಾರ್ಕ್ಸ್ಗೆಲ್ಲ 10th ಎಕ್ಸಾಮ್ ಬರೀತಾ ಇದ್ದಾರೆ, ಅದು ಬೇರೆ ವಿಷಯ. ಸೊ ಹಾಗೆ 10th ಪಾಸ್ ಆದ್ನು. ಅವ್ರ ತಂದೆ ಕೇಳ್ತಾನೆ, ಅಪ್ಪ ನಾನು 10th ಪಾಸ್ ಆಗಿದ್ದೀನಿ, ನನಗೆ ಒಂದು ಮೊಬೈಲ್ ಬೇಕು ಅಂತ ಕೇಳ್ತಾನೆ. ಆವಾಗ ಅವ್ರ ತಂದೆ ಹೇಳ್ತಾರೆ, ಇವಾಗ ದುಡ್ಡಿಲ್ಲ, ಕೊಡಿಸ್ತೀನಿ ಇರು ಅಂತ ಹೇಳ್ತಾನೆ. ಸೊ ಆವಾಗ ಆ ಹುಡುಗ ಕಾಲೇಜಲ್ಲಿ ನಮ್ಮ ಫ್ರೆಂಡ್ಸ್ ಹತ್ರ ಮೊಬೈಲ್ ಇರುತ್ತೆ, ನಾನು ಕಾಲೇಜಿಗೆ ಹೋಗ್ಬೇಕಂದ್ರೆ ನನಗೆ ಅವಮಾನ ಆಗುತ್ತೆ, ಅವ್ರ ಹತ್ರ ಮೊಬೈಲ್ ಎಲ್ಲ ಇದ್ದು ನನ್ನ ಹತ್ರ ಇಲ್ಲ ಅಂದರೆ ಅಂತ ಹೇಳ್ತಾನೆ. ಸೊ ಹಾಗೂ ಈಗ ಒಂದಷ್ಟು ಅಮೌಂಟ್ನ ಅಡ್ಜಸ್ಟ್ ಮಾಡಿಕೊಂಡು ಇ ಎಮ್ ಐಯಲ್ಲಿ ಒಂದು ಮೊಬೈಲ್ ತಗೊತಾರೆ. ಮೊಬೈಲ್ ಏನೋ ಕೊಡಿಸ್ತಾನೆ, ಕರೆಕ್ಟಾಗಿ ಇ ಎಮ್ ಐ ಕಟ್ತಾ ಇರ್ತಾರೆ. ಹಾಗೆ ಇನ್ನೊಂದು ತಿಂಗಳು ಒಂದು ದಿನ ಲೇಟ್ ಆಗುತ್ತೆ. ಆವಾಗ ಅವ್ರಿಗೆ ಕೆಲಸ ಮಾಡ್ತಾ ಇದ್ದರೆ ಒಂದು ಮೆಸೇಜ್ ಬರುತ್ತೆ, ನೀವು ಇ ಎಮ್ ಐ ಟೈಮ್ಗೆ ಕಟ್ಟಿಲ್ಲ, ಅದಕ್ಕಾಗಿ ನಿಮಗೆ ಇಂಟ್ರೆಸ್ಟು 800 ರುಪೀಸ್ ಬಿದ್ದಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ಆವಾಗ ಅವರು ಹೋಗ್ತಾರೆ ಶೋರೂಮ್ ಹತ್ರ. ಸೊ ಯಾಕೆ ನನಗೆ ಇಷ್ಟು ಇಂಟ್ರೆಸ್ಟ್ ಬಿದ್ದಿದೆ, ನಾನು ಹಾಕಿದ್ನಲ್ಲ ಟೈಮ್ಗೆ ಅಂತ ಕೇಳ್ತಾರೆ. ಇ ಎಮ್ ಐ ತಗೊಳ್ಳೋವಾಗ ಒಂದು ಡೇಟ್ ಅಂತ ಹೇಳಿರ್ತಾರೆ, 1ನೇ ತಾರೀಕು ಆಗಬೇಕು ನೀವು ಅಮೌಂಟು ಅಂತ ಹೇಳಿರ್ತಾರೆ. ಅವರು 1ನೇ ತಾರೀಕಿಂದ 3ನೇ ತಾರೀಕುವರೆಗೂ ಟೈಮ್ ಇರುತ್ತೆ, 2ನೇ ತಾರೀಕು ನೈಟು ಕಟ್ಟಾಗುತ್ತೆ ಅಂತ ಹೇಳಿರ್ತಾರೆ. ಅವರು ಏನು ಮಾಡಿರ್ತಾರೆ, ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದಕ್ಕಾಗಿ ಲೇಟ್ ಆಗಿರುತ್ತೆ. 2ನೇ ತಾರೀಕು ಒಂದು 10 ಗಂಟೆ ಮೇಲೆ ಹಂಗೆ ಅವರ ಮೊಬೈಲ್ ಫೋನ್ಪೇ ಅಕೌಂಟ್ಗೆ ಹಾಕ್ಕೊಂಡಿರ್ತಾರೆ. ಸೊ ಹಾಗಾಗಿ ಅದು ಕಟ್ಟಾಗಿರಲ್ಲ. ಸೊ ಈ ಕಾರಣ ಹೇಳ್ತಾರೆ ಅವ್ರಿಗೆ, ಅದಕ್ಕಾಗಿ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಕಟ್ಟಾಗಿಲ್ಲ, ಅದಕ್ಕೆ ಇಂಟ್ರೆಸ್ಟ್ ಬಿದ್ದಿದೆ ಅಂತ ಹೇಳ್ತಾರೆ. ಸೊ ಅವರು ಏನು ಮಾಡೋಕ್ಕಾಗದೆ 800 ರುಪೀಸ್ ಕಟ್ಕೊತಾರೆ. ಸೊ ಅವರಿಗೆ ಕೂಲಿ ನೋಡಿದ್ರೆ ಹಳ್ಳಿಯಲ್ಲಿ 800 ರುಪೀಸ್ ಇರುತ್ತೆ. ಸೊ ಅವರು ಒಂದು ದಿನ ಕೆಲಸ ಮಾಡಿರೋ ಕಾಸು ಇ ಎಮ್ ಐಗೆ ಹೊಟ್ಟೋಯ್ತು. ಒಂದು ದಿನ ಪಾಪ ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲ ಕೆಲಸ ಮಾಡಿರ್ತಾರೆ, ಕೂಲಿ ಕೆಲಸ ಅದು. ಸೊ ಇಲ್ಲಿ 800 ರುಪೀಸ್ ಒಂದು ದಿನದ ಕೂಲಿ ಹೊಟ್ಟೋಯ್ತು ಅವ್ರಿಗೆ. ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ, ಒಂದೇ ಸರಿ ಅಮೌಂಟ್ನ ಹಾಕೋದಕ್ಕೆ ಹೆದರ್ತಾರೆ ಯಾವುದೇ ಒಂದು ವಸ್ತು ಮೇಲೆ. ಸೊ ಅದಕ್ಕಾಗಿ ಅವರು ಚೂಸ್ ಮಾಡ್ಕೊಳ್ಳೋದೇ ಇ ಎಮ್ ಐ ಅನ್ನೋ ಆಪ್ಷನ್. ಒಂಚೂರು ಡೌನ್ ಪೇಮೆಂಟ್ ಕಟ್ಬಿಟ್ಟು ಆ ಇ ಎಮ್ ಐಲಿ ಯಾವುದೋ ಒಂದು ವಸ್ತು ತಗೊತಾರೆ. ಯಾಕಂದರೆ ಒಂದೇ ಸರಿ ಅಮೌಂಟ್ನ ಕಷ್ಟುವಷ್ಟು ಇಲ್ವಲ್ಲ. ಸೊ ಅದಕ್ಕಾಗಿ ಇ ಎಮ್ ಐಯಲ್ಲಿ ತಗೊತಾರೆ, ಹೇಗೋ ಮಾಡಿ ತಿಂಗಳು ಕಟ್ಕೊಂಡು ಬಿಡೋಣ ಅಂತ. ಸೊ ಅವ್ರು ಮಾಡೋದು ದೊಡ್ಡ ತಪ್ಪೇ ಅದು. ಸೊ ನಾವು ಮೊದಲು ಇ ಎಮ್ ಐ ಅಂದರೆ ಏನು, ಇ ಎಮ್ ಐ ಕಂಪ್ನೀಸ್ ಅಂದರೆ ಇ ಎಮ್ ಐ ಪ್ರೊವೈಡ್ ಮಾಡ್ತಾ ಇರುವಂಥ ಕಂಪ್ನೀಸ್ ಎಷ್ಟಿವೆ, ಸೊ ಇ ಎಮ್ ಐ ನಮಗೆ ಒಳ್ಳೆ ಆಪ್ಷನಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇ ಎಮ್ ಐ ಮೀನಿಂಗ್ ಏನಂದರೆ ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಅಂದರೆ ನೀವು ದೊಡ್ಡ ಅಮೌಂಟ್ನ ಒಂದೇ ಸರಿ ಕಟ್ಟಕ್ಕಾಗದೆ ತಿಂಗಳು ಕಟ್ಟಿಕೊಳ್ಳುವಂಥ ಆಪ್ಷನ್ನೇ ಈ ಇ ಎಮ್ ಐ. ಸೊ ಇ ಎಮ್ ಐ ನಮ್ಮ ಇಂಡಿಯಾದಲ್ಲಿ ಎಷ್ಟು ಈ ಕಂಪ್ನಿಗಳು ಪ್ರೊವೈಡ್ ಮಾಡ್ತಾ ಇದೆಯಾ ಅಂತ ನಿಮಗೆ ಗೊತ್ತಾ? 100, 200, 500, ನೋ, ಮೋರ್ ದೆನ್ 1000 ಕಂಪ್ನೀಸ್ ಈ ಇ ಎಮ್ ಐ ಅನ್ನೋ ಆಪ್ಷನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಅದರಲ್ಲಿ ನಾವು ತಗೊಳ್ಳೋದು ಮೊಬೈಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು. ಎಲೆಕ್ಟ್ರಿಕ್ ಐಟಮ್ಸ್ ಲೈಕ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಈ ಫ್ರಿಡ್ಜ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು. ಹಾಗೆ ನಾವು ಬೈಕ್ನ ಕೂಡ ತಗೊತೀವಿ, ಹಾಗೆ ಪರ್ಸ್ನಲ್ ಲೋನು. ಸೊ ಈ ಥರದ ಎಲ್ಲ ಆಪ್ಷನ್ಗಳಿಗೆ ನಮಗೆ ಪ್ರೊವೈಡ್ ಮಾಡುವಂಥದ್ದೇ ಇ ಎಮ್ ಐ. ನಮ್ಮ ಇಂಡಿಯಾದಲ್ಲೇ ಮೋರ್ ದೆನ್ 1000 ಕಂಪ್ನೀಸ್ ಅನ್ನೋದು ಇದೆ. ನೀವೇನಾದರೂ ಇ ಎಮ್ ಐಯಲ್ಲಿ ಯಾವುದೇ ಒಂದು ವಸ್ತು, ಎಕ್ಸಾಂಪಲ್ ಮೊಬೈಲ್ ಆಗಿರ್ಬೋದು, ತಗೊಂಡ್ರೆ ಆ ಅಮೌಂಟು ನಾವು ಶೋರೂಮ್ ಅವ್ರಿಗೆ ಕಟ್ಟೋದು ಆ ಇ ಎಮ್ ಐ ಅಮೌಂಟ್ ಅಂತ ಅಂದ್ಕೊಳ್ತೀರಾ. ಬಟ್ ಆ್ಯಕ್ಚುಲಿ ನಾವು ಕಟ್ಟುವಂಥದ್ದು ಆ ಕಂಪ್ನಿಗೆ. ಅವರು ಇವಾಗ ಎಕ್ಸಾಂಪಲ್ ಬಜಾಜ್ ಕಂಪ್ನಿ ಆಗಿರ್ಬೋದು, ಆ ಬಜಾಜ್ ಕಂಪ್ನಿ ಆ ಶೋರೂಮ್ ಅವ್ರಿಗೆ ಅಮೌಂಟು ಸೆಟಲ್ಮೆಂಟ್ ಮಾಡುತ್ತೆ. ನಾವು ಆ ಬಜಾಜ್ ಕಂಪ್ನಿಗೆ ಇ ಎಮ್ ಐ ಕಟ್ಕೊತಾ ಹೋಗುವುದು. ನಮ್ಮ ಇಂಡಿಯಾದಲ್ಲೇ ಮೋರ್ ದೆನ್ 1000 ಕಂಪ್ನೀಸಲ್ಲಿ
ನಾವು ಮೇಜರ್ ಆಗಿ ನೋಡೋದು ಕಂಪ್ನೀಸ್ ಯಾವ್ಯಾವ ಅಂದರೆ ಬಜಾಜ್ ಫೈನಾನ್ಸ್, ಟಾಟಾ ಕ್ಯಾಪಿಟಲ್, HDB ಫೈನಾನ್ಷಿಯಲ್ ಸರ್ವಿಸ್, ಮಹೀಂದ್ರ ಫೈನಾನ್ಸ್, ಮುತ್ತೂಟ್ ಫೈನಾನ್ಸ್, ಶ್ರೀರಾಮ್ ಫೈನಾನ್ಸ್, ಈ ಥರ ಇನ್ನು ಬೇರೆ ಬೇರೆ ಕಂಪ್ನಿಗಳು ಇದೆ EMI ಪ್ರೊವೈಡ್ ಮಾಡುವಂಥ ಕಂಪ್ನಿಗಳು. ಸೊ EMIಯಲ್ಲಿ ಎತ್ಕೊಳ್ಳೋದು ಸರಿನಾ ಅಥವಾ ತಪ್ಪಾ ಅಂದರೆ 100% ಒಳ್ಳೆಯದೇ. ಬಟ್ ನಾನು ಯಾಕೆ EMIಯಲ್ಲಿ ಎತ್ಕೋಬಾರ್ದು ಅಂತ ಹೇಳಿದೆ ಅಂದರೆ, ಇವಾಗ EMIಯಲ್ಲಿ ನೀವೇನೇ ಒಂದು ತಗೋಬೇಕಂದ್ರೆ ನಿಮ್ಮ ಕೆಪಾಸಿಟಿ ಎಷ್ಟು ಅಂತ ನಿಮಗೆ ಗೊತ್ತಿರಬೇಕು. ಅದೇ ಥರ ಆ ಪ್ರಾಡಕ್ಟಿಗೆ ಆ ಕಂಪನಿಯಲ್ಲಿ ಎಷ್ಟು ಇಂಟ್ರೆಸ್ಟ್ ಪ್ರೊವೈಡ್ ಮಾಡ್ತಿದ್ದಾರೆ, ನಾವು ಮೊಬೈಲ್ ತೊಗೊಂಡ್ರೆ ನಮಗೆ ಎಷ್ಟು ಇಂಟ್ರೆಸ್ಟ್ ಬೀಳ್ತಾ ಇದೆ, ಹಾಗೆ ಒಂದು ತಿಂಗಳೇನಾದರೂ ನಾವು EMI ಕಟ್ಟಿಲ್ಲ ಅಂದರೆ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಹಾಕ್ತಾರೆ. ಸೊ ಇವನ್ನೆಲ್ಲ ಗೊತ್ತಿದ್ದು ನೀವು EMI ತಗೋಬೇಕು. ಸೊ EMIಯಲ್ಲಿ ಎತ್ಕೊಳ್ಳೋದು ಪೂರಿಸ್ತನ ಅಂದರೆ ಅದು ಸುಳ್ಳು. EMIಯಲ್ಲಿ ಎತ್ಕೊಳ್ಳೋದು ಒಳ್ಳೆಯದೇ. ಅದು ಇವಾಗ ಎಕ್ಸಾಂಪಲ್ ನೀವೇನಾದರೂ ಕಾರ್ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ರಿ. ಒಂದು 10 lakhs ಕಾರ್ ತಗೊಂಡಿದ್ದೀರಾ, ಅದಕ್ಕೆ ನೀವು ಒಂದು 5 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿಬಿಟ್ಟು ಇನ್ನೊಂದು 5 ಲಕ್ಷ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ಕೊಂಡ್ರೆ ನಿಮಗೆ ಒಂಚೂರು ಬಡ್ಡಿನೂ ಬರುತ್ತೆ. ಅಥವಾ ಆ ಅಮೌಂಟು ನೀವು ಯಾವುದೇ ಒಂದು ಲ್ಯಾಂಡ್ ಮೇಲೆ ಹಾಕಿದ್ರು ಕೂಡ ನಿಮಗೆ ಆ ಲ್ಯಾಂಡು ದಿನ ಬೆಳೀತಾನೆ ಇರುತ್ತೆ ಅದ್ರ ಪ್ರೈಸು. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ EMI ಒಳ್ಳೆ ಆಪ್ಷನ್ನೇ. ಯಾವಾಗ ನಮಗೆ ಕೆಪಾಸಿಟಿ ಇದ್ದರೆ ಅದನ್ನು ತಗೋಬೋದು. ಯಾಕಂದರೆ ನಾವು EMI ತಗೊಂಡ್ಬಿಟ್ಟು ಅದನ್ನು ಕಟ್ಟೋಕ್ಕಾಗಿಲ್ಲ ಅಂದರೆ ಇಂಟ್ರೆಸ್ಟು ಬೀಳುತ್ತೆ, ನಿಮ್ಮ ಪ್ರಾಡಕ್ಟ್ನು ಬ್ಲ್ಯಾಕ್ ಮಾಡ್ತಾರೆ, ಅಥವಾ ಬೈಕ್ ತೊಗೊಂಡಿದ್ರೆ ಅವರು ಎತ್ಕೊಂಡು ಹೊರ್ಟೋಗ್ತಾರೆ. ಸೊ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟರ ಮಟ್ಟಿಗೆ ತಗೊಂಡ್ರೆ ಒಳ್ಳೆಯದು. ಅದಕ್ಕಾಗಿ ನೀವು ಏನಾದರೂ ಡೌನ್ ಪೇಮೆಂಟ್ ಒಂದಷ್ಟು ಅಮೌಂಟ್ನ ಕಟ್ಟಿಬಿಟ್ಟು ಮಿಕ್ಕಿದ ಅಮೌಂಟ್ನ ನಿಮ್ಮ ಬ್ಯಾಂಕ್ ಹಾಕ್ಕೊಳ್ರಿ. ನಿಮಗೆ ಬಡ್ಡಿನೂ ಬರುತ್ತೆ. ಒಂದು 5 ಲಕ್ಷ ಹಾಕ್ಕೊಂಡ್ರೆ ನಿಮಗೆ ಮಿನಿಮಮ್ ಅಂದರೂ ಒಂದು 9,000 ಬರ್ತಾ ಇರುತ್ತೆ ನಿಮಗೆ ಬ್ಯಾಂಕಿಂದ ಇಂಟ್ರೆಸ್ಟು. ಅದೇ ಥರ ನೀವು ಒಂದು ಲ್ಯಾಂಡ್ ಮೇಲೆ ಹಾಕಿದ್ರೆ ಆ ಲ್ಯಾಂಡ್ ಪ್ರೈಸು ಕೂಡ ತುಂಬ ಬೆಳೀತಾ ಇರುತ್ತೆ. ಸೊ ಅದಕ್ಕಾಗಿ EMI ಆಪ್ಷನ್ ಅನ್ನೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಮೊಬೈಲ್ ವಿಷಯಕ್ಕೆ ಬಂದರೆ ಅದೂ ಅಷ್ಟೇ ಒಳ್ಳೆಯದೇ. ಏನಂದರೆ ಇಂಟ್ರೆಸ್ಟ್ ಬೀಳುತ್ತೆ. ಸೊ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟರ ಮೇಲೆ ತಗೊಂಡ್ರೆ ಒಳ್ಳೆಯದು. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಹಾಗೆ ಲೈಕ್ ಮಾಡಿ. ಲೈಕ್ ಅಂತೂ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇಷ್ಟು ಇನ್ಫಾರ್ಮೇಷನ್ನ ನಿಮಗೆ ಗ್ಯಾದರ್ ಮಾಡಿ ಹೇಳೋದಕ್ಕೆ ನನಗೆ ನೀವು ಕೊಡುವಂಥ ಮೋಟಿವೇಶನ್ ಅದು. ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಇದೇ ಥರದ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ಫಾರ್ಮೇಷನ್ ಜೊತೆ ಮತ್ತೆ ಬರ್ತೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ.